ಆತ್ಮೀಯ ಬಂಧುಗಳೇ, ಇವತ್ತು ಬೌದ್ಧ ಮಹಾಸಭೆ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮ ಈಗಾಗಲೇ ನಮ್ಮ ಗುರುಗಳು ಹಿರಿಯರಾಗಿರ್ತಕ್ಕಂಥ ಪ್ರೊಫೆಸರ್ ಮಹಾನುಗರಿಕರ್ ಸರ್ ಅವರು ಸ್ಪಷ್ಟವಾಗಿ ಎಷ್ಟು ಜಾತಿಗಳು ಬರ್ತವೆ, ಯಾರ್ಯಾರಿಗೆ ಏನೇನು ಪಡ್ಕೋಬೇಕು, ಈ ಬೌದ್ಧ ಧರ್ಮದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಆಚಾರ ವಿಚಾರಗಳು ಏನೇನೋದ್ರ ಬಗ್ಗೆ ಸ್ಪಷ್ಟವಾಗಿ ಎಲ್ಲನೂ ಹೇಳಿದ್ರು, ನಾವೆಲ್ಲ ತಿಳ್ಕೊಂಡಿದ್ವಿ. ಇಲ್ಲಿ ನಾನು ಹೇಳೋದು ಏನಪ್ಪ ಅಂತಂದರೆ, ನಮ್ಮ ಸಮಾಜ ಬರೀ ಮೂಢನಂಬಿಕೆಗೆ ಮುಚ್ಚೋಗಿದೆ. ಯಾಕೆ ಮುಚ್ಚೋಗಿದೆ ಅಂತಂದರೆ, ಈ ಇರ್ತಕ್ಕಂಥ ಈ ಟಿ ವಿ ಮಾಧ್ಯಮದ ದೃಶ್ಯ ಮಾಧ್ಯಮ ಇದೆಯಲ್ಲ, ಇದನ್ನು ನಮ್ಮನ್ನೇನಪ್ಪ ಪ್ರತಿನಿತ್ಯ ಮೂಢನಂಬಿಕೆ ಸಂಬಂಧಪಟ್ಟಿರ್ತಕ್ಕಂಥ ಸುದ್ದಿಗಳು ಮಾಡೋದ್ರ ಮುಖಾಂತರ ಇದರಿಂದ ನಮ್ಮ ಜನ ಏನಾಗ್ತದೆ ಅಂತಂದರೆ ಮೂಢನಂಬಿಕೆಯಲ್ಲಿ ಹೋಗ್ತಾ ಇದೆ. ಇವತ್ತು ವಾಟ್ಸಪ್ಪು, ಫೇಸ್ಬುಕ್ಕು, ಅಂತರ್ಜಾಲ ಅಂತೇಳಿ ನ್ಯಾಷನಲ್ ನ್ಯೂಸ್ನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕಾರ್ಯಚಟುವಟಿಕೆಗಳು ಕೂಡ ಏನಪ್ಪ ಅಂದರೆ ಟಿ ವಿ ಮಾಧ್ಯಮದಲ್ಲಿ ಬರೀ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನೇ ಬರೋದರಿಂದ ಜನ ಏನಾಗ್ತಾ ಇದ್ದಾರೆ ಅಂತಂದರೆ ಹಿಂದೂ ಧರ್ಮಕ್ಕೆ ಮಾರು ಹೋಗ್ತಾ ಇದ್ದಾರೆ. ನಾವು ಏನು ಓದಿದ್ದೀವಿ, ಏನು ಬರೆದಿದ್ದೀವಿ ಅನ್ನೋದು ಮುಖ್ಯ ಅಲ್ಲ. ಇವತ್ತು ಕಡಗಂಚಿ ವಿಶ್ವವಿದ್ಯಾಲಯದಲ್ಲಿ ಅದ್ರ ಬಗ್ಗೆ ಸಂಬಂಧಪಟ್ಟಂಗೆ 2-3 ಸ್ಟ್ರೈಕ್ಗಳದು ಎಲ್ಲನೂ ಅದು. ಇವತ್ತು ನಮ್ಮ ತಾಲೂಕಿನೇ, ನಮ್ಮ ಸುರಪುರ ತಾಲೂಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹುಕ್ಕೇರಿ ಗ್ರಾಮದ ಯುವಕ ನಿಂದಪ್ಪ ಅಂತಕ್ಕಂಥವು ಇವತ್ತು ಪ್ರತಿನಿತ್ಯ ಕೂಡ ಏನಪ್ಪ ಅಂದರೆ ನಮ್ಮ ವಾಟ್ಸಪ್ ಫೇಸ್ಬುಕ್ನಲ್ಲಿ ಆಗ್ತಾ ಇರ್ತಾನೆ. ಇವತ್ತು ನಿನ್ನೆ ಕೂಡ ಮತ್ತೇನಪ್ಪ ಅಂದರೆ ಕಡಗಂಚಿ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶ ಮಾಡಿ ಅಲ್ಲಿ ಇರ್ತಕ್ಕಂಥ ಲೆಕ್ಚರ್ಸ್ ಜೊತೆ ಮಾತನಾಡ್ತಾನೆ. ಇದು ಏನು ಓದಾಗಿರ್ತಕ್ಕಂಥ ಏನು ಎಜುಕೇಷನ್ ಸೊಸೈಟಿನೋ, ಏನು ಇದನ್ನು ವಿಶ್ವವಿದ್ಯಾಲಯನೋ, ಇದೇನು ಏನು ದೇವಸ್ಥಾನನ ಅಂತಕ್ಕಂಥ ಪ್ರತಿನಿತ್ಯ ಏನಪ್ಪ ಅಂತಂದರೆ ಇದ್ರ ಬಗ್ಗೆದಾಗ ಧ್ವನಿ ಎತ್ತಿ ಇವತ್ತು ನಮ್ಮೆಲ್ಲರೂ ಕೂಡ ನಮ್ಗೆ ಏನಪ್ಪ ಅಂತಂದರೆ ಇದ್ರ ಹಿಂದೂ ಧರ್ಮದ ಬಗ್ಗೆದಾಗ ವಿರೋಧ ಮಾಡ್ತಕ್ಕಂಥದ್ದು ಪ್ರತಿನಿತ್ಯ ಕೂಡ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಬಿಡ್ತಾ ಇದ್ದಾನೆ. ಅಂದರೆ ಏನಾಗ್ತದೆ ಅಂತಂದರೆ, ನಾವು ಯಾಕೆ ಇದನ್ನ ಧರ್ಮದಲ್ಲಿ ನಾವು ಯಾಕೆ ಮೂಢನಂಬಿಕೆಯಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ, ನಾನು ಹೇಳಿದ್ನಲ್ಲ, ದಿನನಿತ್ಯ ಬರೀ ಬೆಳಗ್ಗೆ ಎಲ್ಲ 12-135 ಚಾನಲ್ಗಳು ಅವ, ಪ್ರತಿನಿತ್ಯ ಪಂಚಾಂಗಗಳು ನಡೀತಿದೆ. ಈಗ ನಾವು ಇದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಕೂಡ ನಾವು ಏನಾದರೂ ಹೋರಾಟಗಳು ಮಾಡಬೇಕಾ, ಇದನ್ನು ಬರ್ತಕ್ಕಂಥದ್ದು ಏನಾದರೂ ನಿಲ್ಸೋಕ್ಕೆ ನಾವೇನಾದರೂ ಪ್ರಯತ್ನ ಮಾಡಬೇಕಾ? ಮತ್ತು ಇದ್ರ ಬಗ್ಗೆ ಯಾಕೆ ಇದೇ ಅಲ್ಲ ಸರ್, ನಾನು ಹೇಳಿದೆ ಯಾಕಂತ ಕೇಳಿದ್ರೆ, ಈಗ ನಾವು ದಿನನಿತ್ಯ ಬರೋ ನಾವು ಇದ್ದೀವಿ, ನಾವು ಓದಿ ಬರ್ತೀವಿ ಅನ್ನೋದು ಕೂಡ ಏನಪ್ಪ ಅಂತ ಇದರಲ್ಲಿ ನಮ್ಮದು ಕೂಡ ನಿಷ್ಕಾಳಜಿ ಇದೆ, ಅದು ಒಪ್ಕೊಳ್ಳೋಣ. ಯಾಕಂತ ಕೇಳಿದ್ರೆ, ಈಗ ಮನೇಲಿರ್ತಕ್ಕಂಥ ಕ್ರಾಂತಿ ಸಾಹೇಬ್ ಹೇಳಿದಂಗೆ ಈಗ ಈ ಮನೇಲಿರ್ತಕ್ಕಂಥ ಹಿರಿಯರದವು. ಈಗ ಏನಾಗ್ತದೆ, ನಾವು ಸಣ್ಣವರಿದ್ದಾಗ ಕೇಳ್ತಿದ್ವಿ, ಎಲ್ಲಪ್ಪ ಹಿರಿತೆಲಿಗಳು ಏನಂತಾರೆ ಮಾಡ್ತಾವೆ, ಆಮೇಲೆ ಏನಂತ ನಾವು ಇರ್ತೀವಿ ಅಂತೀವಿ. ಹಿರಿತೆಲಿಗೆ ಏನಂತಂದರೆ ಕಿರಿತೆಲಿಗೂ ಬರ್ಲಕ್ಕೆ ಹಚ್ಚಿಬಿಡೋದು, ಮೂಢನಂಬಿಕೆ ಕಂದಾಚಾರ ಏನೋದಲ್ಲ ಅತಿ ಹೆಚ್ಚಾಲ ಕಟ್ಟಿಬಿಡೋದು. ಜೊತೆ 80+ ಒಂದು ದೇವ್ರಿಗೆ ಪೂಜೆ ಮಾಡೋದು, ಸೀದಾ ಸೂರ್ಯ ನಮಸ್ಕಾರ ಮಾಡ್ತಾರೆ. ಮತ್ತೆ ಹಿಂಗೆ ಇನ್ನೊಂದು ಏನಾಗ್ತದೆ ಅಂತ, ನಮ್ಮ ಮೂಢನಂಬಿಕೆಯಲ್ಲಿ ಯಾಕೆ ನಾವು ತೊಡಗ್ತೀವಿ, ಒಳಗಡೆ ಗೊತ್ತಿದ್ದೀವಿ ಅಂತಂದರೆ, ನಮ್ಮಲ್ಲಿ ಏನಪ್ಪ ಅಂತಂದ್ರೆ ದುಡಿಯೋರ ಸಂಖ್ಯೆ ಕಡಿಮೆ ಆಗಿದೆ. ಬರೀ ಏನಪ್ಪ ದುಡಿಲಾರ್ದೆ ರೊಕ್ಕ ಬರ್ಬೇಕಂತಾರೆ. ಮತ್ತು ಏನಪ್ಪ ದೇವ್ರ ದೇವ್ರ ಹೆಸರಿನಲ್ಲಿ ಏನಪ್ಪ ಕಾಯಿ ಸಕ್ಕರೆ ಹೊಡೆದ್ರಿಂದ ಬೆಳಗ್ಗೆ ಅದರಿಂದ ನಮ್ಗೆ ಒಳ್ಳೇದಾಗ್ತದೆ ಅಂತಕ್ಕಂಥ ಪರಿಕಲ್ಪನೆಯಲ್ಲಿ ಕೂಡ ಸಾಕಷ್ಟು ಜನ ಇರ್ತಾರೆ. ಈಗ ಏನಾಗ್ತದೆ ಅಂದರೆ, ಹಿಂದೂ ಧರ್ಮದಲ್ಲಿ ಮೂಢನಂಬಿಕೆ ಕಂದಾಚಾರ ಹೆಚ್ಚಿಗೆ ಆಗ್ಲಾಕೈತದೆ. ಅದಕ್ಕೆ ಬೌದ್ಧದ ಈಗೇನು ಸಮಾಜದಲ್ಲಿ ಈ ಒಂದು ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ದೀವಿ, ಈಗೇನು ಆಗ್ತಕ್ಕಂಥ ಪದಾಧಿಕಾರಿಗಳು ಏನಿರಲ್ಲ, ಇದನ್ನು ಏನಪ್ಪ ಅಂದ್ರೆ ಹಳ್ಳಿಯಲ್ಲಿ ಕೂಡ ಪ್ರಚಾರ ಆಗಬೇಕು. ಬೌದ್ಧ ಧರ್ಮದ ಬಗ್ಗೆ ಪ್ರತಿಯೊಂದು ಹಳ್ಳಿ ಪ್ರಚಾರ ಆಗೋದ್ರ ಮುಖಾಂತರ ನಾವು ಏನು ಮಾಡ್ತಿದ್ದೀವಪ್ಪ ಅಂದರೆ, ಇನ್ನು ಮುಂದೆ ನಾವು ಈಗ ಬೌದ್ಧ ಧರ್ಮದ ಒಂದು ಒಳ್ಳೆಯ ಸ್ಥಳದಲ್ಲಿ ನಾವು ಕೂತೀವಿ ಅಂತಂದರೆ, ಇನ್ನು ನಾವೆಲ್ಲರೂ ಏನು ಶಪಥ ಮಾಡಬೇಕಪ್ಪ ಅಂತಂದರೆ, ನಾವು ಬರೀ ಊರಿನಲ್ಲಿ ನಾವು MLAಗಳು, ಶಾಸಕರ ಬಳಿ ಮತ್ತು ಉಸ್ತುವಾರಿ ಮಂತ್ರಿಗಳ ಬಳಿ ಏನು ಕೇಳ್ತೀವಿ ನಾವು ಅಂತಂದರೆ, ನಮಗೆ ಗುಡಿ ಕೊಡ್ರಿ ಅಂತ ಕೇಳ್ತೀವಿ. ಬರೀ ನಾವು ಗುಡಿ ಕೇಳೋದನ್ನು ಬಿಟ್ಟಿಗೆ ಏನಪ್ಪ ಅಂತಂದ್ರೆ, ಬೌದ್ಧ ಧರ್ಮ ಕಟ್ತೀವಿ ಸರ್, ನಮಗೆ ಜಾಗ ಕೊಡಿ, ನಮಗೆ ಬುದ್ಧಿವಾರ ಕಟ್ತೀವಿ ಸರ್ ಅಂತ ಹೇಳಿ ನಮಗೆ ಕೇಳ್ಬೇಕು. ನಾವು ಅಂದಾಗ ಮಾತ್ರ ಏನಪ್ಪ ಅಂತಂದ್ರೆ, ನಾವು ಈಗ ನೋಡಿ ಮುಸ್ಲಿಂ ಸಮಾಜದವ್ರ ಬಗ್ಗೆ ನಾವು ಭಾಳ ಮನವರಿಕೆ ಮಾಡ್ಕೋಬೇಕು. ಅವ್ರ ಬಗ್ಗೆ ಭಾಳ ಅವ್ರ ಬಗ್ಗೆ ಏನೋ ವಿಶ್ವಾಸ ತಿಳ್ಬೇಕು. ಆ ಧರ್ಮದಲ್ಲಿ ಎಷ್ಟು ನೋಡ್ರಿ, ಅವ್ರು ಯಾವುದೇ ಗುಡಿ ಗಂಟರ ದರ್ಗಗಳಿರ್ತಕ್ಕಂಥ ಸ್ಥಳಗಳೇ ಬೇರೆ, ಬಟ್ ಅವರಿಗೆ ಆದಂಥದ್ದು ಮನಸ್ಸು ಶಾಂತಿ ಇರಬೇಕು, ನಾವೆಲ್ಲರೂ ಒಗ್ಗೂಡಬೇಕು, ನಮ್ಮೆಲ್ಲರ ಬಳಿ ಒಂದೇ ಮನಸ್ಸು ಇರ್ತಕ್ಕಂಥ ಮನೋಭಾವ ಯಾಕೆ ಬಂದದ್ದು ಅಂತಂದರೆ, ಅವರೇ ಆದಂಥದ್ದು ಏನು ಮಾಡ್ತಕ್ಕಂಥ ಮಸೀದಿ ಮಾಡ್ಕೊಂಡ್ರು. ಆ ಮಸೀದಿಯಲ್ಲಿ ಒಳ್ಳೆಯದು ಕೆಟ್ಟದ್ದು ಅಂತಕ್ಕಂಥ ಪರಿನಿತ್ಯ ಏನಪ್ಪ ಅಂದ್ರೆ, ಯಾವುದೇ ಕಾರಣಕ್ಕೆ ಏನಪ್ಪ ಶುಕ್ರದಿನ ಯಾರೊಬ್ಬರು ಮುಸ್ಲಿಮರು ಕೂಡ ಒಂದು ನಮಾಜ್ ಮಾಡೋದು ಬಿಡೋದಿಲ್ಲ. ಯಾಕೆ ಬಿಡೋದಿಲ್ಲಪ್ಪ ಅಂತಂದರೆ, ಅವತ್ತಿನ ದಿನ ಹಬ್ಬ ಇದ್ದಂಗೆ ಅವ್ರಿಗೆ ಅಲ್ಲಿ ಏನಪ್ಪ ಅಂದ್ರೆ ಅವ್ರೇನು ಸಮಾಜದ ಬಗ್ಗೆ ವಿಚಾರಗಳು ತಿಳ್ಕೊಳ್ಳೋಕ್ಕಾಗಿರ್ಬೋದು, ಧರ್ಮಗುರುಗಳು ಅದ್ರ ಬಗ್ಗೆ ಸ್ಪಷ್ಟೀಕರಣ ಇರೋದಾಗಿರಲಿ, ಅದರಿಂದ ಏನಂತಪ್ಪ ಅಂತಂದ್ರೆ ಅವರೆಲ್ಲರೂ ಕೂಡ ಅಂದರೆ ಒಗ್ಗೂಡ್ತಾರೆ. ನಾವು ಪ್ರತಿಯೊಂದು ನಾವು ಒಗ್ಗೂಡ್ಬೇಕಂತಂದ್ರೆ ನಮಗೆ ಒಗ್ಗೂಡಕ್ಕೆ ನಮಗೆ ಜಾಗಗಳಿಲ್ಲ. ಈಗ ಬೌದ್ಧ ಧರ್ಮದ ಜಾಗಗಳು ಅದಾವಂತಂದ್ರೆ, ಇಲ್ಲಿ ನಾವು ಕೂಡ್ಬೇಕಂತಂದ್ರೆ ಇಲ್ಲಿನೂ ಕೂಡ ಕೆಲವೊಂದು ತಾರತಮ್ಯಗಳವು. ಈಗೆಲ್ಲ ಕೆಲವೊಂದು ಹಿರಿಯರು ಮಾತಾಡಿದ್ರು, ಇಂಥವೆಲ್ಲ ತಾರತಮ್ಯ ಇರೋದ್ರಿಂದ ಏನಪ್ಪ ಅಂತಂದ್ರೆ ನಾವು ಹಿಂದೂ ಧರ್ಮದಿಂದ ಬರಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೇನಪ್ಪ ಅಂತಂದ್ರೆ ನಾವು ಇನ್ನು ಮುಂದೆ ನಾವು ಏನಪ್ಪ ಅಂದರೆ, ಯಾವ ಪ್ರತಿಯೊಂದು ಹಳ್ಳಿಯಲ್ಲಿ ನಾವು ಗುಡಿ ಕಟ್ಟೋದನ್ನು ಬಿಡಬೇಕು. ಫಸ್ಟ್ ಗುಡಿ ಕಟ್ಟೋದನ್ನು ಬಿಡೋದ್ರಲ್ಲಿಂದ ಏನಾಗ್ತಪ್ಪ ಅಂತಂದ್ರೆ, ಗುಡಿ ಕಟ್ಟೋದು ಬಿಡಬೇಕು.
ಬೌದ್ಧ ವಿಹಾರಗಳನ್ನು ಕಟ್ಟಬೇಕು. ಮತ್ತೇನಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲ್ಯಾಣ ಮಂಟಪಗಳು ಆಗಬೇಕು. ಅಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಊರಿನಲ್ಲಿ ಇರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು ಮಾತನಾಡೋಕ್ಕಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಈಗ ನೋಡಿ ಎಲ್ಲರನ್ನೂ ಶಾಣೆ ಮಾಡಿದ್ರೆ ನಾವು ಸಾಹೇಬ್ ಹೇಳ್ದಂಗೆ, ಕ್ರಾಂತಿ ಸಾಹೇಬ್ ಹೇಳ್ದಂಗೆ 1970 ದಲಿತ ಸಂಘರ್ಷ ಸಮಿತಿ ಹುಟ್ಟಿತ್ತು. ಯಾವ ಕಾರಣ ಕುಡಿತಪ್ಪ ಅಂದ್ರೆ ದಲಿತರು, ಅಲ್ಪಸಂಖ್ಯಾತರು, ಪ್ರತಿಯೊಂದು ತುಳಿತಕ್ಕೊಳಗಾಗಿರ್ತಕ್ಕ ಜನಸಂಖ್ಯೆಗೆ ನಾವು ನ್ಯಾಯ ಕೊಡ್ಬೇಕನ್ನೋ ಉದ್ದೇಶದಿಂದ ಈ ಸಂಘಟನೆ ಹುಟ್ಟಿತ್ತು. ಈ ಸಂಘಟನೆ ಏನಪ್ಪ ಅಂದ್ರೆ ಹುಟ್ಟಿ ನಾವೇನಪ್ಪ ಅಂದ್ರೆ ಇವತ್ತು ಪ್ರೊಫೆಸರ್ ಭಾನುಗುರಿಕರ್ ಆಗಿರ್ಬೋದು, ಕ್ರಾಂತಿ ಸರ್ ಆಗಿರ್ಬೋದು, ನಮ್ಮೆಲ್ಲ ಹಿರಿಯರಾಗಿರ್ತಾರೆ, ಡಿ ಜಿ ಸಾಗರ್ ಆಗಿರ್ಬೋದು, ಎಲ್ಲ ಹಿರಿಯರು ಏನಪ್ಪ ಸ್ವಾರ್ಥದಿಂದ ಹೋರಾಟ ಮಾಡಲಿಲ್ಲ ಅವರು. ಸಮಾಜಕ್ಕೆ ಎಚ್ಚೆತ್ತುಕೊಳ್ಬೇಕು, ನಮ್ಮ ಸಮಾಜಕ್ಕೆ ತುಳಿತಕ್ಕೊಳಗಾದಂಥವ್ರು ನ್ಯಾಯ ಕೊಡ್ಬೇಕಂತ ಉದ್ದೇಶದಿಂದನೇ ಇವಾಗ ಸಂಘಟನೆ ಹುಟ್ಟಿತು. ಇವಾಗ ಸಂಘಟನೆ ಹುಟ್ಟಿದ ಮೇಲೆ 30 ವರ್ಷಗಳ ಕಾಲ ನಾವು ಕ್ರಾಂತಿ ಸಾಹೇಬ್ರ ಕೈಯಲ್ಲಿ ಸಂಘಟನೆ ಮಾಡಿ ಅವ್ರಿಂದ ಆಚಾರ ವಿಚಾರಗಳು ತಿಳ್ಕೊಂಡ್ವಿ, ಎಲ್ಲನೂ ತಿಳ್ಕೊಂಡ್ವಿ. ಆ ಮತ್ತು ಬೇರೆ ನಾವು ಇಲ್ಲಿ ದೊಡ್ಡವರಾಗಕ್ಕೆ ಬಂದಿಲ್ಲ, ಸಣ್ಣವರೇ ನಾವು ಅವ್ರ ಮುಂದೆ ಯಾವತ್ತೂ ಕೂಡ. ಇವತ್ತೇನಪ್ಪ ಅಂತಂದ್ರೆ ನಮ್ಮ ಸಾಗರ ಅಂದಂಗೆ ಸಂಘಟನೆಗಳು ಸ್ವಾರ್ಥ ತಿಂದಿದ್ದಾರೆ. ಅವ್ರವ್ರ ಪರ್ಸ್ನಲಿ ಸಂಸಾರಕ್ಕೆ ಏನಪ್ಪ ಓಡಾಡ್ತಾವೆ. ಹಿಂಗೆ ಇಡೋದ್ರಲ್ಲಿ ಇನ್ನೇನಾಗತ್ತೆ ಅಂದ್ರೆ ಈ ಬೌದ್ಧ ಧರ್ಮ ಸಂಬಂಧಪಟ್ಟಂಗೂ ಕೂಡ ಎರಡೆರಡು ಆಗ್ಲಕತ್ತೇವ, ಇವು ಪ್ರತಿ ಸಂಘಟನೆಗಳು ಕೂಡ ಎರಡೆರಡು ಆಗತ್ತೇವ, ನಾವು ಮನಸ್ಸುಗಳು ಎರಡು ಆಗತ್ತೇವ. ನಾವೇನಪ್ಪ ಹೀಗಾಗಿ ಏನಪ್ಪ ಅಲ್ಲಿರ್ತಕ್ಕಂಥ ಸವರ್ಣೀಯರ ಜೊತೆಗೆ ನಾವು ಕೈಗೊಂಬೆ ಆಗಿಸಿಂದ ನಾವು ಏನಪ್ಪ ಅಂದ್ರೆ ಈ ಮೂಢನಂಬಿಕೆ ವಿಚಾರದಾಗ ತೊಡಗುವಂಥ ಸಮಯ ಬಂದ್ಬಿಟ್ಟದು. ಅದಕ್ಕಾಗಿ ಏನಪ್ಪ ಇವೆಲ್ಲನೂ ಕೈಗಾಗಬೇಕಾಗಿತ್ತಪ್ಪ ಅಂತಂದ್ರೆ ನಾವೆಲ್ಲರೂ ಕೂಡ ಒಗ್ಗೂಡಿನಿಂದ ಒಂದು ಮನಸ್ಸಿನಿಂದ ಈಗ ನಾಳೆ ಈಗ ತಾಲೂಕು ಪದಾಧಿಕಾರಿಗಳು ಯಾರು ಆಗ್ತೀರಿ, ತಾಲೂಕು ಪದಾಧಿಕಾರಿಗಳು ಯಾರೇ ಆಗಿದ್ರು ಕೂಡ ಯಾವುದೇ ಏರಿಯಾಕ್ಕೆ ಯಾವುದೇ ಹಳ್ಳಿಗಳಿಗೆ ಹೋಗಿ ಪ್ರಚಾರಕ್ಕೆ ಹೋದಾಗ ಅಲ್ಲಿ ಕೂಡ ಅವ್ರ ಜೊತೆಗೆ ನಾವು ಕೂಡ ಹೋಗ್ಬೇಕು. ಈಗ ಅಲ್ಲಿ ಏನಾದ್ರು ಹೋಗೋದ್ರಿಂದ ಏನಂತ ಕ್ರಾಂತಿ ಸಾಹೇಬ್ರು ಹೋಗೋದ್ರಿಂದ, ಗುರಿಕರ್ ಸರ್ ಹೋಗೋದ್ರಿಂದ, ಈಗ ಮಾನಪ್ಪನವ್ರು ಹೋಗೋದ್ರಿಂದ, ಹನುಮಂತಣ್ಣವ್ರು ಹೋಗೋದ್ರಿಂದ ಏನಂತಪ್ಪ ಹಿರಿಯರು ಬರ್ತಾರಪ್ಪ ಅಂತಂದ್ರೆ ಅದಕ್ಕೆ ಏನಪ್ಪ ಹಳ್ಳಿಯಿಂದ ಇರ್ತಕ್ಕಂಥ ಜನ ಏನಂತಂದ್ರೆ ಹೆಚ್ಚೆಚ್ಚು ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಹೆಚ್ಚೆಚ್ಚಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಸಂಘಟನೆಗೆ ಈ ಮಹಾಸಭಾಕ್ಕೆ ಏನಂತಪ್ಪ ಅಂದ್ರೆ ಗೌರವ ಹೆಚ್ಚಿಗೆ ಸಿಗ್ತದೆ. ಅದಕ್ಕಾಗಿ ಏನಂತಪ್ಪ ಸಣ್ಣವ್ರನ್ನ ಮಾಡಿಕೊಂಡು ಬಿಡೋದಲ್ಲ, ಸಣ್ಣವ್ರ ಜೊತೆಗೆ ಹಿರಿಯರು ಇರಬೇಕು. ಫಸ್ಟ್ ಇರೋದ್ರಿಂದ ಅದಕ್ಕೊಂದು ಮಾನ್ಯತೆ ಬರ್ತಕ್ಕಂಥದ್ದು ನನ್ನ ಭಾವನೆ. ಅದಕ್ಕಾಗಿ ಮಾಡಿದ್ದೇನೆ ಒಳ್ಳೆಯದೇ. ಅದಕ್ಕೇನಪ್ಪ ಯಾರು ಸೂಕ್ತವಾದ ವ್ಯಕ್ತಿಗಳದಾರ ಈಗ ಆಗ್ತಕ್ಕಂಥವ್ರು ಈಗ ಹೇಳಿದ್ರು, ಕ್ರಾಂತಿ ಸಭೆ ಹೇಳಿದ್ರು, ಈ ಮೂಢನಂಬಿಕೆ ಕಂದಚಾರಕ, ದೇವಸ್ಥಾನ, ಗುರಿಗಳಿಗೆ, ಗುಂಡಾರಕ ಅದಕ್ಕೆ ಹೋಗಬಾರ್ದು. ಇವರು ಈಗ ಆಗ್ತಕ್ಕಂಥ ಪದ್ಧತಿಗಳು ಹೇಗಿರಪ್ಪ ಅಂದ್ರೆ ಇವತ್ತು ನನ್ನ ಸಂಘ ನಿನ್ನ ಸಂಘ ಅಂತಕ್ಕಂಥಲ್ಲ, ಯಾವ ಸಂಘದಲ್ಲಿ ಕೂಡ ಯಾವುದೇ ಒಂದು ಸದಸ್ಯ ಪಡಿಲಾರ್ದಂಥ ವ್ಯಕ್ತಿನ ಇಲ್ಲಿ ಏನಪ್ಪ ಆಯ್ಕೆ ಮಾಡಬೇಕಾಗ್ತದೆ. ಈಗ ಈ ಧರ್ಮದ ಬಗ್ಗೆ ಪ್ರಚಾರ ಮಾಡ್ಬೇಕಂದ್ರೆ ಅವನಿಗೆ ಬೇರೆ ಕೆಲಸಗಳು ಇರಬಾರ್ದು. ಅವನಿಗೆ ಬರೀ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಗೆ ಪ್ರಚಾರ ಮಾಡ್ಬೇಕು, ಅದಕ್ಕೆ ಸಂಬಂಧಪಟ್ಟಂಗೆ ಅವ್ನು ಮಾತಾಡಬೇಕು. ಅಂಥ ವ್ಯಕ್ತಿನಲ್ಲಿ ಆಯ್ಕೆ ಮಾಡಿದ್ರೆ ಈ ಸಂಘಟನೆ ಬೆಳೀತದೆ ಅಂತಕ್ಕಂಥ ನನ್ನ ಭಾವನೆ. ಅದಕ್ಕಾಗಿ ಯಾರು ಸೂಕ್ತವಾದ ವ್ಯಕ್ತಿಗಳನ್ನ ಆಯ್ಕೆ ಮಾಡಿರಿ, ಅದಕ್ಕೆ ನಮ್ಮದು ಕೂಡ ಸಹಕಾರ ಇರ್ತದೆ. ಅದಕ್ಕೆ ನಾವು ಕೂಡ ಏನಪ್ಪ ಅಂತಂದ್ರೆ ತಮ್ಮ ಜೊತೆಗೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತನಾಡಲು ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಮಾತನ್ನು